ಅಲ್ಲ, ಸ್ವರೂಪಣ್ಣವ್ರಿಗೂ ಪ್ರೀತಮ್ ಗೌಡ್ರಿಗೂ ಇಬ್ರಿಗೂ ಚಾನ್ಸ್ ಇದೆ. ಇಬ್ಬರು ಸಮವಾಗಿ ಹೋಗ್ತಾ ಇದ್ದಾರೆ. ಅವರಿಬ್ಬರು ಹೆಂಗಲ್ವಾ, ಇವ್ರಿಗೊಂದು ಚಾನ್ಸು ಅವ್ರಿಗೊಂದು ಚಾನ್ಸ್, ಈ ಥರ ಒಂದು ಕಾಂಬಿನೇಷನಲ್ಲಿ ಹೋದರೆ ಚೆನ್ನಾಗಿರುತ್ತೆ. ಬಟ್ ಇಬ್ಬರಲ್ಲೂ ಹೊಂದಾಣಿಕೆ ಬಂದು ಒಂದು ಸ್ವಲ್ಪ ಅಭಿವೃದ್ಧಿ ಕಡೆ ಗಮನ ಕೊಟ್ಟರೆ ಒಳ್ಳೆಯದು. ಸರ್, ಈಗ ಹೊಂದಾಣಿಕೆ ಅಂದರೆ ಇಬ್ಬರು ಒಳ್ಳೆ ಕ್ಯಾಂಡಿಡೇಟೇ, ಇಬ್ಬರು ಒಳ್ಳೆ ಕ್ಯಾಂಡಿಡೇಟೇ. ಆದರೆ ಯಾರೋ ಒಬ್ಬರೇ ಅಲ್ವಾ ಶಾಸಕರಾಗಿರೋಕ್ಕೆ ಸಾಧ್ಯ? ಅಲ್ಲ, ನಮ್ಗೆ ಆ ಥರ ಅಂತಲ್ಲ, ನಮ್ಗಿಬ್ರು ಇಷ್ಟಪ್ಪ, ನಾನು ಏನು ಮಾಡಲಿ, ಇಬ್ಬರು ಲೈಕ್. ಸರಿ, ಇಬ್ಬರು ಇಷ್ಟ ಆದರೆ ನಾವು ಇಬ್ಬರನ್ನು ಶಾಸಕರಾಗಿ ಇಟ್ಕೊಳ್ಳೋಕ್ಕಾಗಲ್ವೇ? ಅದು ಅವರವ್ರ ಜನಾಭಿಪ್ರಾಯ ಬರುತ್ತೆ. ಅದೇ ನಿಮ್ಮ ಅಭಿಪ್ರಾಯ ಏನು? ಎಲೆಕ್ಷನ್ ಟೈಮಲ್ಲಿ ಅದು ನಮ್ಮ ಅಭಿಪ್ರಾಯ ಹೇಳೋಕ್ಕಲ್ಲ, ಓಟ್ ಹಾಕ್ಬೇಕಾರೆ ಹೇಳ್ಬೇಕಾಗತ್ತೆ. ಹಂಗಾಗಿ ನಾವು ಈಗ ನೀವು ನೋಡಿದಿರಲ್ವಾ, ಹಾಸನ ಜಿಲ್ಲೆಯಲ್ಲಿ ಅಭಿವೃದ್ಧಿ ಕಾರ್ಯಗಳು ನೋಡಿದಿರಲ್ವಾ, ಎಷ್ಟರ ಮಟ್ಟಿಗೆ ನಮ್ಮ ಹಾಸನ ಹೆಂಗಿತ್ತು ಹೆಂಗಾಯಿತು ಎಲ್ಲ ನಿಮಗೆ ಗೊತ್ತಾಗಿದೆ, ಗೊತ್ತು. ಬಿಜೆಪಿ ಕೆಲಸ ಮಾಡ್ಯಾರೆ, ಈ ಸಲ JDS ಬಂದಿದೆ, ಈಗಲೂ ರೋಡ್ ಕೆಲಸ ಮಾಡ್ತಾರೆ. ಅವ್ರಿಬ್ಬರು ಕೆಲಸ ಮಾಡ್ಯಾರೆ, ಯಾರು ದೂರಂಗಿಲ್ಲ. ಈಗ ಪ್ರೀತಮ್ ದೂರಂಗಿಲ್ಲ, ಸ್ವರೂಪಣ್ಣು ದೂರಂಗಿಲ್ಲ, ಅವ್ರು ಇಬ್ಬರು ಮೈತ್ರಿ, ಅವ್ರಿಬ್ಬರು ಕೆಲಸ ಮಾಡಿದ್ದಾರೆ. ಯಾಕೆಂದರೆ ಇಬ್ಬರು ದೂರಲ್ಲ, ನಾವು ಇಬ್ಬರು ಕೆಲಸ ಮಾಡಿದ್ದಾರೆ. ಹಿಂದೆ ದೇವೇಗೌಡರು ಮಾಡಿದ್ದಾರೆ, ಆಮೇಲೆ ಈಗ ಬಂದ ಪ್ರೀತಮ್ ಗೌಡರು ಸ್ವಲ್ಪ ಮಾಡಿದ್ರು. ಪಾಪ ಸ್ವರೂಪ ಅವ್ರಿಗೆ ಸರ್ಕಾರ ಇಲ್ಲ, ಸರ್ಕಾರ ಇದ್ದರೆ ಅವರು ಮಾಡೋರು, ಅವರು ಒಳ್ಳೆ ಮನುಷ್ಯ ಪಾಪ, ಸ್ಮೂತು ಚೆನ್ನಾಗಿ ಒಂದು ಇದಿದೆ. ಪ್ರೀತಮ್ ಗೌಡರು ಕೆಲಸ ಅವರು ಮಾಡ್ತಾರೆ. ಏನು ಮಾಡೋದು, ಈ ಸರ್ಕಾರಗಳಿಲ್ಲ. ಈಗ DK ಶಿವಕುಮಾರ್ ಅಂತ, ಸಿದ್ದರಾಮಯ್ಯ ಇಸ್ ದ ಬೆಸ್ಟ್ ಲೀಡ್ರು. ನ್ಯಾಷನಲ್ ಲೆವೆಲಲ್ಲಿ ಅಧಿಕಾರ ಕೊಟ್ಟರೆ ತುಂಬ ಜನ. DK ಶಿವಕುಮಾರ್ ಸ್ವಲ್ಪ ಈಗ ನೋಡಿ, ಸ್ವಲ್ಪ ಬಡವರೆಲ್ಲ ಕನ್ಫ್ಯೂಸ್ ಆಗ್ತಾ ಇದ್ದಾರೆ, ಭಾಳ ಕನ್ಫ್ಯೂಸ್ ಆಗ್ತಾರೆ. ಈಗ 100 ಕೋಟಿ ಉಳಿತಾಯ ಮಾಡಿ ಏನಪ್ಪ ಮಾಡ್ತೀಯಾ? 100 ಕೋಟಿ ಮಾಡಿ, ನಾನು 25 ವರ್ಷದಿಂದ ಕಾಂಗ್ರೆಸ್ ನಾವು ಎಲ್ಲ ಮಾಡ್ಕೊಂಡು ಬಂದಿದ್ದೀವಿ. ಆದರೆ ನೀನು 100 ಕೋಟಿ ಉಳಿತಾಯ ಮಾಡಿ ಏನು ಮಾಡ್ತೀಯ? ಬಡವ್ರ ಬಗ್ಗರಿಗೆ ಹಣ ಇಲ್ಲ, ಪಿಂಚಿನ ಬರ್ತಾ ಇಲ್ಲ, ಅದ್ರಲ್ಲಿ ಹಿಡಿತಿದ್ದೀರ. ಮಕ್ಕಳು ನೋಡ್ಕೊತಾವ್ರ, ಈಗ ಪಾನ್ ಕಾರ್ಡೆಲ್ಲ ಹಿಡಿಯೋದು, ಇನ್ಕಮ್ ಟ್ಯಾಕ್ಸಲ್ಲಿ ಹಿಡಿಯೋದು ಮಾಡ್ತಿದ್ದೀರ. ಆದರೆ ಅವ್ರ ತಂದೆ ತಾಯಿಗಳು ಸಾಕ್ತಾವ್ರ? ಪಿಂಚಿನ ಹಿಡಿತಿದ್ಯಪ್ಪ ನೀನು. 100 ಕೋಟಿ ಉಳಿತಾಯ ಮಾಡಿ ಯಾವ ಸರ್ ಏನು ಮಾಡ್ತೀಯಾ? ಸರ್, ಆದರೂ ನಮಗೆ ಪಂಚ ಗ್ಯಾರಂಟಿ ಯೋಜನೆಗಳು ಕೊಟ್ಟಿದ್ದೀರಲ್ಲ ಸರ್? ಅಲ್ಲ, ಪಂಚ ಯೋಜನೆ ಕೊಟ್ಟಿದ್ದಾರೆ, ಆದರೆ ಕರೆಕ್ಟಾಗಿ ಬಡವ್ರಿಗೆ ತಲುಪ್ತಾ ಇಲ್ಲ. ಈಗ ಪಿಂಚಿನ ನಿಲ್ಲಿಸಿದ್ದು ಭಾಳ ಅನ್ಯಾಯ. ಪಿಂಚಿನು ಏನು ಗೊತ್ತಾ, ನೀನು ಎಲ್ಲದರಲ್ಲೂ ಉಳಿತಾಯ ಮಾಡಪ್ಪ, ನೀನು ಎಲ್ಲದರಲ್ಲೂ ಉಳಿತಾಯ ಮಾಡಿ, ಪಿಂಚಿನಾಗಿ ನಿಲ್ಲಿಸ್ತೆ. 3 ತಿಂಗಳಾಯಿತು, 3 ತಿಂಗಳು 4 ತಿಂಗಳು ಪಾಪ ಜನಗಳು ಬಡವ್ರಿಗೆ ಪಿಂಚಿನಾಗ ಬರ್ತಾ ಇಲ್ಲ. ಆಮೇಲೆ ಗೃಹ ಜ್ಯೋತಿದು 100 ಯೂನಿಟು ಅಂತ ಹೇಳ್ತಿದ್ದೀರಾ. 100 ಯೂನಿಟಿಗೆ 200 ಯೂನಿಟ್ ಎಲ್ಲಿ ಕೊಡ್ತಿದ್ದೀರಾ? ಮೆಜಾರಿಟಿ ಮೇಲೆ ನೀವು ಎಷ್ಟು ಉಳಿಸ್ತಿದ್ದೀರಾ ಅದ್ರ ಮೇಲೆ ನೀವು ಲೈಟ್ ಬಿಲ್ ಕೊಡ್ತಿರೋದು. ಪ್ರಜಾಪ್ರಭುತ್ವದಲ್ಲಿ ಏನಂತಿದ್ದೀರಾ, 200 ಯೂನಿಟ್ ಫ್ರೀ ಕೊಡ್ತಿದ್ದೀನಿ ಅಂತಿದ್ದೀರಾ. ಅದು ಏನಾಗುತ್ತೆ, ಮತ ಕಳ್ಳತನ ಆಗುತ್ತೆ, ಮತನ ಕಳ್ತನ ಮಾಡಿದಾಗುತ್ತೆ. ಕರೆಕ್ಟಾಗಿ 200 ಯೂನಿಟ್ ಕೊಡು. 200 ಯೂನಿಟಲ್ಲಿ ಮೆಜಾರಿಟಿ ಮಾಡ್ತೀರಾ ನೀವು. 200 ಏನು ಉಳಿಸ್ತಿದ್ದೀರಾ ಅದರಲ್ಲಿ ಮುಕ್ಕಾಲು ಭಾಗ ಕೊಡ್ತಿದ್ದೀರಾ. ಹಾಗಾದರೆ ಇವಾಗ ಈಗಿರೋ ಶಾಸಕರುಗಳು ಅಥವಾ ಮಾಜಿ ಶಾಸಕರಾಗಿರಲು ಇಬ್ಬರಲ್ಲಿ ಯಾರು ಬಂದರೂ ನೀವು? ಇಬ್ಬರೂ ನಮ್ಮ ಹಾಸನದಲ್ಲಿ ಇಬ್ಬರು ಇಬ್ಬರು ಒಂದೇ. ಯಾಕೆ ಅನ್ನೋದು ಅವರು ಮೈತ್ರಿ, ಅವರು ನಮಗೆ ಸ್ವರೂಪಣ್ಣ ಬಂದರು ಅಷ್ಟೇ, ಪ್ರೀತಮ್ ಗೌಡ ಇಬ್ಬರು ಬಂದರು ಅಷ್ಟೇ. ನಾವು ಯಾರೂ ಇಬ್ಬರು ದೂರ ಅಲ್ಲ. ನಮಗೆ ಕಾಂಗ್ರೆಸ್ ಬಂದು ಏನೂ ಮಾಡಿಲ್ಲ. ಈಗ ಪಾಪ ಪಿಂಚಿನವ್ರಿಗೆ ಬಡವರ ಪಿಂಚಿನ್ ಇಲ್ಲ, ಗೃಹಲಕ್ಷ್ಮಿ ಆಗ್ತಾರೆ, 2 ತಿಂಗಳು 3 ತಿಂಗಳು ಗೃಹಲಕ್ಷ್ಮಿ ಇಲ್ಲ. ಎಲ್ಲ ಏನು ಮಾಡ್ತಾರೆ? ಇನ್ನೂ ಮಾತಾಡೋದಿಲ್ಲ. 4 ತಿಂಗಳಿಲ್ಲ, ಆಕೆ ಇಲ್ಲ, ಗೃಹಲಕ್ಷ್ಮಿ ಬಂದಿಲ್ಲ, ಪೆನ್ಷನ್ ದುಡ್ಡು ಬಂದಿಲ್ಲ. ನಾವು ಅದರಲ್ಲೇ ಜೀವನ ಮಾಡಬೇಕು, ಯಾವುದು ಬಂದಿಲ್ಲ. ಏನು ಮಾಡಬೇಕು ನಾವು? ನೀವೇ ಹೇಳಿ. ಅದು ಯಾವ ಪಕ್ಷ? ಕಾಂಗ್ರೆಸ್ ಪಕ್ಷ. ಅದು ನೀವು ನಿಮ್ಗೆ ಯಾವ ಪಕ್ಷ? ನಮ್ದು ಯಾವ್ದಾದ್ರು ಸರಿ, ಎಲ್ಲ ಚೆನ್ನಾಗಿದ್ರೆ ಯಾವ್ದಾದ್ರು ಸರಿ, ಅದು ಇದು ಅನ್ನಂಗಿಲ್ಲ. ಆ ಪಕ್ಷ ಈ ಪಕ್ಷ ಅನ್ನಂಗಿಲ್ಲ.